Hello students, this video is brought to you by Sadan Pathshala. Next problem. The ceiling of a long hall is 25 meter high. What is the maximum horizontal distance that a ball thrown with a speed of 40 meter per second can go without hitting the ceiling of the hall? Okay, ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ. ದಿ ಸೀಲಿಂಗ್ ಆಫ್ ಎ ಲಾಂಗ್ ಹಾಲ್ ಇಸ್ 25 ಮೀಟರ್ ಹೈ ಅಂತಿದೆ. ಅಂದ್ರೆ ದೇ ಹ್ಯಾವ್ ಗಿವನ್ ಹೈಟ್ ಅಂತ ನಮ್ಗೆ ಅಲ್ಲಿ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ರೈಟ್ ದಿ ಹೈಟ್. ಓಕೆ, ಹೈಟ್ ಐ ವಿಲ್ ರೈಟ್ ದಿ ಹೈಟ್ h ಇಸ್ ಈಕ್ವಲ್ ಟು ಎಷ್ಟಿದೆ ಅದು 25 ಮೀಟರ್ ಅಂತ ಇದೆ. 25 ಮೀಟರ್. ವಾಟ್ ಈಸ್ ದಿ ಮ್ಯಾಕ್ಸಿಮಮ್ ಹೊರಿಜಾಂಟಲ್ ಡಿಸ್ಟೆನ್ಸ್? ಮ್ಯಾಕ್ಸಿಮಮ್ ಹೊರಿಜಾಂಟಲ್ ಡಿಸ್ಟೆನ್ಸ್ ಇಸ್ ನಥಿಂಗ್ ಬಟ್ ಇಟ್ ವಿಲ್ ಬಿ ರೇಂಜ್ r is equal to question mark that a ball thrown with a speed of 40 meter per second. ಅಂದ್ರೆ ಏನು? ವೆಲಾಸಿಟಿ, ಇನಿಷಿಯಲ್ ಪ್ರೊಜೆಕ್ಷನ್ ವೆಲಾಸಿಟಿ u is equal to 40 meter per second can go without hitting the ceiling of the hall. ಅಂದ್ರೆ ಇದೊಂದು ನಾನು ಹಾಲ್ ಅಂತ ನಾನು ಅಂದ್ಕೊಂಡ್ರೆ ಒಂದು ಬಾಲ್ ಅನ್ನ ಥ್ರೋ ಮಾಡಿದಾಗ ಮ್ಯಾಕ್ಸಿಮಮ್ ಹೈಟ್ ರೀಚ್ ಆಗಬೇಕು. ಬಟ್ ಅದಕ್ಕೆ ಏನಾಗಬೇಕು, ಸೀಲಿಂಗಿಗೆ ಅದು ಟಚ್ ಆಗಬಾರ್ದು. ಟಚ್ ಆಗದೆ ಇರಲಿ ಅಂತೇಳಿ ಅವಾಗ ಏನಾಗುತ್ತೆ, ಇದು ನನಗೆ ಮ್ಯಾಕ್ಸಿಮಮ್ ಹೈಟ್ ಕವರ್ಡ್ ಬೈ ದಿ ಬಾಲ್ ಆಗಿರುತ್ತೆ. ಓಕೆ, ಅದಕ್ಕೆ ನಾನು ಎಚ್ ನನಗೆ ಅವರು ಕೊಟ್ಟಿದ್ದೆ, ದಟ್ ಈಸ್ ಎಚ್ ಇಸ್ ಈಕ್ವಲ್ ಟು 25 ಮೀಟರ್. ಈಗ ಇದು ಮ್ಯಾಕ್ಸಿಮಮ್ ಎಷ್ಟು ಡಿಸ್ಟೆನ್ಸ್ ಅನ್ನೋದು ಕವರ್ ಮಾಡುತ್ತೆ? ಮ್ಯಾಕ್ಸಿಮಮ್ ಹೌ ಮಚ್ ಡಿಸ್ಟೆನ್ಸ್ ಇಟ್ ಈಸ್ ಕವರಿಂಗ್ ದಟ್ ಆರ್ ಐ ನೀಡ್ ಟು ಕ್ಯಾಲ್ಕುಲೇಟ್. ಈಗ ಏನ್ ಮಾಡಬೇಕು, ನನಗೆ ಕೊಟ್ಟಿರೋ ಡೇಟಾನ ಇಟ್ಕೊಂಡು ನನಗೆ ಇಲ್ಲಿ ಏನ್ ಬೇಕು ಅಂದ್ರೆ ರೇಂಜ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಐ ನೀಡ್ ಟು ಕ್ಯಾಲ್ಕುಲೇಟ್ ವ್ಯಾಲ್ಯೂ ಆಫ್ ಟೀಟಾ ನನಗೆ ಬೇಕು. ಓಕೆ, ವಾಟ್ ಈಸ್ ದಿಸ್ ವ್ಯಾಲ್ಯೂ ಆಫ್ ಟೀಟಾ ಅನ್ನೋದನ್ನ ಏನ್ ಮಾಡಬೇಕು, ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹಾಗಿದ್ದಾಗ ನನಗೆ ಎಚ್ ಫಾರ್ಮುಲಾನ ಯೂಸ್ ಮಾಡಬೇಕಾ? ವಿ ನೋ ದಟ್. ಓಕೆ, ವಿ ನೋ ದಟ್ ಎಚ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಸೈನ್ ಸ್ಕ್ವೇರ್ ಟೀಟಾ ಡಿವೈಡೆಡ್ ಬೈ ಇಟ್ ವಿಲ್ ಬಿ 2g ಅಂತ. ಎಚ್ ವ್ಯಾಲ್ಯೂ ಅವರು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? ಇಟ್ ಇಸ್ 25 ಅಂತ. ಸಬ್ಸ್ಟಿಟ್ಯೂಟ್. ಸೊ ದಿಸ್ ಇಂಪ್ಲೈಸ್ 25 ಇಸ್ ಈಕ್ವಲ್ ಟು ಯು ವ್ಯಾಲ್ಯೂ ಕೊಟ್ಟಿದ್ದಾರೆ, ಇಟ್ ಇಸ್ 40 ಸ್ಕ್ವೇರ್ ಸೈನ್ ಸ್ಕ್ವೇರ್ ಟೀಟಾ divided by it will be 2 into g values, it is 9.8 ಆಗುತ್ತೆ. Now solve for the sine square theta. Okay, this implies sine square theta is equal to 25 into ಇವೆರಡ ಮಲ್ಟಿಪ್ಲೈ ಮಾಡಿ ಎಷ್ಟು ಬರುತ್ತೆ? ಇಟ್ ವಿಲ್ ಬಿ 19.6 ಬರುತ್ತೆ. ಅಂದ್ರೆ ಏನಾಗಬೇಕು, ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಆದಾಗ ಇಟ್ ವಿಲ್ ಬಿ 19.6 ಡಿವೈಡೆಡ್ ಬೈ 40 ಸ್ಕ್ವೇರ್. ಓಕೆ, 40 ಸ್ಕ್ವೇರ್ ಮಾಡ್ಬೇಕಾ, ಡಿವೈಡ್ ಬೈ ಇಟ್ ವಿಲ್ ಬಿ 40 ಸ್ಕ್ವೇರ್ ಅಂತ ಆಗುತ್ತೆ. ನಾ ಏನ್ ಮಾಡಿ ಸೈನ್ ಸ್ಕ್ವೇರ್ ಟೀಟಾ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಈಸ್ ಸೈನ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಟು, ಓಕೆ ನಾವು ಯು ಟೇಕ್ 25. ಓಕೆ, 25 ಇಂಟು ಎಷ್ಟಿದೆ? ಇಟ್ ಈಸ್ 19.6. ಸಬ್ಸ್ಟಿಟ್ಯೂಟ್ ಮಾಡಿ, ಇಟ್ ಈಸ್ 490. ದಟ್ ಈಸ್ 490 ಡಿವೈಡೆಡ್ ಬೈ 40 ಸ್ಕ್ವೇರ್ ಎಷ್ಟು? 40 ಇಂಟು 40 ಮಾಡಿದ್ರೆ ಯು ವಿಲ್ ಗೆಟ್ 1600. ದಟ್ ವಿಲ್ ಬಿ 1600. ಸೊ ವ್ಯಾಲ್ಯೂಸ್ ಅನ್ನ ಸಾಲ್ವ್ ಮಾಡಿ. ದಟ್ ಈಸ್ 490 divided by it will be 1600. ಮಾಡಿದ್ರೆ you are getting 0.30625. that is 0.30625. ನಮಗಿದು ಸೈನ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ ಎಷ್ಟು ಅಂದ್ರೆ ಸೈನ್ ಟೀಟಾ ಅಂದ್ರೆ ಎಷ್ಟಾಗುತ್ತೆ? ಇದರ ರೂಟ್ ತಗೋಬೇಕಾ? ದಟ್ ಇಸ್ ಸೈನ್ ಟೀಟಾ ಇಸ್ ಈಕ್ವಲ್ ಟು ರೂಟ್ ಆಫ್ 0.30625. ಓಕೆ, 625 ಅಂದ್ರೆ ಇದಕ್ಕೆ ಏನ್ ಮಾಡ್ಬೇಕು, ಬಂದಿರೋ ಆನ್ಸರ್ ಬರುತ್ತಲ್ಲ, ಇಲ್ಲಿ ರೂಟ್ ಇರುತ್ತೆ, ಯು ಹ್ಯಾವ್ ಟು ಪ್ರೆಸ್ ದಿಸ್ ರೂಟ್, ಯು ವಿಲ್ ಗೆಟ್ 0.5533. ಓಕೆ, ದಟ್ ಇಸ್ ಈಕ್ವಲ್ ಟು 0.5533 ಆಯ್ತು. ಅಂದ್ರೆ ಟೀಟಾ ವ್ಯಾಲ್ಯೂ ಬೇಕಲ್ಲ, ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಟೀಟಾ ಇಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ ಆಫ್ 0.5533. ಓಕೆ, ಅಗೇನ್ ಟೀಟಾ ಇಸ್ ಈಕ್ವಲ್ ಟು ಹೇಗೆ ಮಾಡೋದು? 0.55. ಸೊ 0.55 ಮಾಡ್ಲಿಕ್ಕೆ again you have to take logarithmic table. In that you have to take natural science. Okay, science ಅನ್ನ ತಗೋಬೇಕು. ಏನ್ ಮಾಡ್ಬೇಕು? 0.553 ಎಲ್ಲಿದೆ ನೋಡ್ಬೇಕು. 0.55 ಸಿಕ್ತು. 553 ನೋಡಿ, 0.553 ಅಲ್ಲ. ಓಕೆ, 55 ಅಲ್ಲಿ ಬರುತ್ತೆ ನೋಡಿ, 55 ಇಲ್ಲಿ ನೋಡಿ 5534 ಅಂತ ಇದೆ. ಅಂದ್ರೆ ಎಷ್ಟು? 33 ಡಿಗ್ರಿ. ಓಕೆ, 33 ಡಿಗ್ರಿ ಎಷ್ಟಿದೆ ಇದು? 36 ಮಿನಿಟ್ಸ್. ಸೊ ಐ ವಿಲ್ ರೈಟ್ 33 ಡಿಗ್ರಿ 36 ಮಿನಿಟ್ಸ್ ಅಂತ ನಾನು ಅದನ್ನ ಬರ್ಕೊಳ್ತೀನಿ. therefore I got the value as theta is equal to
ಓಕೆ theta is equal to 33 degree 36 ಮಿನಿಟ್ಸ್ ಅಂತ ಆಯ್ತು. ಈಗ ಏನ್ ಮಾಡ್ಬೇಕು, ನಾನು ಟೀಟಾ ನನಗೆ ಸಿಕ್ತು. ಐ ನೀಡ್ ಟು ಸಾಲ್ವ್ ದಿ ವ್ಯಾಲ್ಯೂ ಫಾರ್ ರೇಂಜಿಗೆ ನಾನು ಸಾಲ್ವ್ ಮಾಡ್ಬೇಕು. ಓಕೆ, ರೇಂಜ್ ದೇರ್ ಫೋರ್ ರೇಂಜ್ ಫಾರ್ಮುಲಾ ಏನು, ಆರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಸೈನ್ 2 theta divided by it will be g. Now substitute the values. R is equal to u ಅಂದ್ರೆ ಎಷ್ಟಿದೆ 40, that is 40 square into sine of 2 into theta ಎಷ್ಟು ಮಾಡಿದ್ದೀರಾ ಈಗ ತಾನೇ ಬಂದಿತ್ತಾ, it will be 33 degree 36 minutes ಅಂತ ಆಯ್ತು. ಓಕೆ, divided by it will be g value ಎಷ್ಟು, that is 9.8. ಓಕೆ, 40 square ಅಂದ್ರೆ ಎಷ್ಟು, that is 1600 into sine ಇಲ್ಲಿ ನೋಡಿ 33. ಓಕೆ, ಇದಿದೆಲ್ಲ 33 ಡಿಗ್ರಿ 36 ಮಿನಿಟ್ಸ್ ಇಂಟು 2 ಮಾಡ್ಬೇಕು. ನೋಡಿ, ದಿಸ್ ಮಲ್ಟಿಪ್ಲಿಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ಫಸ್ಟ್ ಇದಕ್ಕಷ್ಟೇ ಮಲ್ಟಿಪ್ಲೈ ಮಾಡ್ಬೇಕು. 36 ಮಿನಿಟ್ಸ್ ನ ಡಬಲ್ ಮಾಡಿದ್ರೆ ಯು ವಿಲ್ ಗೆಟ್ 72 ಮಿನಿಟ್ಸ್. 33 ಡಿಗ್ರಿನ ಡಬಲ್ ಮಾಡಿದ್ರೆ ಯು ಆರ್ ಗೆಟಿಂಗ್ 66 ಅಲ್ವಾ, 66 ಡಿಗ್ರಿ ಸಿಗುತ್ತೆ. ಬಟ್ ಇದನ್ನ ನಾವು ಸಾಲ್ವ್ ಮಾಡಿದ್ರೆ 66 ಡಿಗ್ರಿ ಇಟ್ ವಿಲ್ ಬಿ 60 ಮಿನಿಟ್ಸ್ ಪ್ಲಸ್ 12 ಮಿನಿಟ್ಸ್ ಅಂತ ಸಿಗುತ್ತೆ ಅಲ್ವಾ. ಬಟ್ 60 ಮಿನಿಟ್ಸ್ ಗೆ 1 ಡಿಗ್ರಿ ಆಗಿರೋದ್ರಿಂದ ವಿ ವಿಲ್ ಗೆಟ್ ವ್ಯಾಲ್ಯೂ ಆಸ್ 37 ಡಿಗ್ರಿ 12 ಮಿನಿಟ್ಸ್ ಅಂತ ಸಿಗುತ್ತೆ. ಬಿಕಾಸ್ ಏನ್ ಹೇಳ್ತೀವಿ, 60 ಮಿನಿಟ್ಸ್ ಇಸ್ ಈಕ್ವಲ್ ಟು 1 ಡಿಗ್ರಿ. ಓಕೆ, ಅವಾಗ ನಂಗೆ ಆನ್ಸರ್ ಎಷ್ಟು ಬರುತ್ತೆ, ಇಟ್ ವಿಲ್ ಬಿ 67 ಡಿಗ್ರಿ 12 ಮಿನಿಟ್ಸ್ ಡಿವೈಡೆಡ್ ಬೈ ಇಟ್ ವಿಲ್ ಬಿ 9.8. ಸೊ ಆರ್ ಇಸ್ ಈಕ್ವಲ್ ಟು 1600 ಇಂಟು ಈಗ ಏನ್ ಮಾಡೋಕೆ, ಮತ್ತೆ ಸೈನ್ ವ್ಯಾಲ್ಯೂ ತಗೋಬೇಕು. ಸೈನ್ ಎಷ್ಟಿದೆ 67 ಡಿಗ್ರಿ. ನೋಡಿ, ಸೈನ್ 67 ಡಿಗ್ರಿ 12 ಮಿನಿಟ್ಸ್. 12 ಮಿನಿಟ್ಸ್ ಅಂದ್ರೆ ಈ ವ್ಯಾಲ್ಯೂನ ನೋಡಿ, ಇಲ್ಲಿ 12 ಮಿನಿಟ್ಸ್ ಇದೆ. ಟು ಟೇಕ್ ಓಕೆ 67 ಮಿನಿಟ್ಸ್ 12 ಅಂದ್ರೆ 0.9219, that is 0.9219 divided by it will be 9.8. Now take calculator. 1600 into 0.9219 is equal to ಮಾಡಿದಾಗ it will be 1475.04 divided by it will be 9.8. ಬಂದಿರೋ ಆನ್ಸರ್ divided by 9.8 ಮಾಡಿ, you will get answer as 150. Okay, R is equal to 150 meter. Okay, this is the answer. Next problem. A cricketer can throw a ball to a maximum horizontal distance of 100 meter. How much high above the ground can the cricketer throw the same ball? Okay, so ಇಲ್ಲಿ ಓದಿದಾಗ what are the values they are given? A cricketer can throw a ball to a maximum horizontal distance ಅಂತ ಹೇಳಿದ್ರೆ they have given R max. R max is equal to 100 meter. How much high above the ground can the cricketer throw the same ball ಅಂತ ಹೇಳಿದ್ರೆ h ಏನ್ ಮಾಡಬೇಕು ನಾವು, ಸೊ height of the ball h is equal to ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಅಂದ್ರೆ ಏನ್ ಮಾಡ್ತಿದ್ದೆ, ಒಂದು ಬಾಲ್ ಅನ್ನ ಇಲ್ಲಿ ಥ್ರೋ ಮಾಡಿದಾಗ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಇಟ್ ವಿಲ್ ಬಿ ನಥಿಂಗ್ ಬಟ್ ಆರ್ ಮ್ಯಾಕ್ಸ್ ಇಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ 100 ಮೀಟರ್ ಅವನೇನ್ ಮಾಡ್ತಾನೆ, ಥ್ರೋ ಮಾಡ್ತಾನೆ ಅಂತ. ಹಾಗಾದ್ರೆ ಬಾಲ್ ಅನ್ನ ಅವನೇನ್ ಮಾಡ್ತಾನೆ ವರ್ಟಿಕಲಿ ಅಲ್ವಾ, ಹೈ ಅಬೋವ್ ದಿ ಗ್ರೌಂಡ್ ಕ್ಯಾನ್ ದಿ ಕ್ರಿಕೆಟರ್ ಥ್ರೋ ದಿ ಸೇಮ್ ಬಾಲ್. ಅಂದ್ರೆ ಬಾಲ್ ಅನ್ನ ಅವನು ಹೀಗೆ ನಾರ್ಮಲಿ ಇದನ್ನ ಹೀಗೆ ನಾನು ಥ್ರೋ ಮಾಡಿದ್ರೆ ಮ್ಯಾಕ್ಸಿಮಮ್ ಎಷ್ಟು ಹೈಟ್ ಅನ್ನ ಅವನು ಅದನ್ನ ಥ್ರೋ ಮಾಡಬಹುದು ಅಂತ ಕೇಳ್ತಾ ಇದ್ದಾರೆ. ಓಕೆ, ಒಂದು ಮ್ಯಾಕ್ಸಿಮಮ್ ಹೈಟ್ ಗೆ ಥ್ರೋ ಮಾಡಿದಾಗ ಎಟ್ ದಿ ಪಾಯಿಂಟ್ ಆಫ್ ಮ್ಯಾಕ್ಸಿಮಮ್ ಹೈಟ್ ವೆಲಾಸಿಟಿ ಏನಾಗುತ್ತೆ, ಫೈನಲ್ ವೆಲಾಸಿಟಿ ವಿಲ್ ಬಿ 0 ಆಗುತ್ತೆ. ಒಂದು ಸರ್ಟನ್ ಇನಿಷಿಯಲ್ ವೆಲಾಸಿಟಿನ ಅವನು ಏನ್ ಮಾಡ್ತಿರ್ತಾನೆ, ಥ್ರೋ ಮಾಡ್ತಾ ಇರ್ತಾನೆ. ಇದರ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಏನಾಗುತ್ತೆ, ದಟ್ ಇಸ್ ಆಲ್ವೇಸ್ ಎಕ್ಸಲರೇಷನ್ ಆನ್ ದಿ ಬಾಡಿ, ಇಟ್ ವಿಲ್ ಬಿ ಆಲ್ವೇಸ್ ಡೌನ್ವರ್ಡ್ಸ್ ಆಗಿ ನನಗೆ ಸಿಗ್ತಾ ಇರುತ್ತೆ. ಇವೆಲ್ಲ ವ್ಯಾಲ್ಯೂಸ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡಬೇಕು, ಐ ಹ್ಯಾವ್ ಟು ಕ್ಯಾಲ್ಕುಲೇಟ್ ವ್ಯಾಲ್ಯೂ ಫಾರ್ ಮ್ಯಾಕ್ಸಿಮಮ್ ಹೈಟ್, ದಟ್ ಈಸ್ ಎಷ್ಟು ಹೈಟ್ ಬಾಲ್ ರೀಚ್ ಆಗ್ತಿದೆ ಈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೇಕು. ಓಕೆ, ಹಿಯರ್ ನಾಟ್ ದಿಸ್. ಓಕೆ, ಎಚ್ ಅಲ್ವಾ, ಇದನ್ನಿಲ್ಲ, ಮ್ಯಾಕ್ಸಿಮಮ್ ಹೈಟ್ ಅನ್ನ ಫೈಂಡ್ ಔಟ್ ಮಾಡ್ತಿಲ್ಲ ನಾವು. ಮ್ಯಾಕ್ಸಿಮಮ್ ಹೈಟ್ ಅಂದ್ರೆ ಇದು, ಬಟ್ ಇಲ್ಲೇನ್ ಮಾಡ್ತಿದ್ವಿ, ವರ್ಟಿಕಲ್ ಡಿಸ್ಟೆನ್ಸ್, ಅವನು ಮೇಲೆ ಬಾಲ್ ಅನ್ನ ಥ್ರೋ ಮಾಡಿದ್ರೆ ಎಷ್ಟು ಹೈಟ್ ಅಲ್ಲಿ ಅವನು ಥ್ರೋ ಮಾಡ್ತೀವಿ, ಸ್ಮಾಲ್ ಎಚ್ ಅನ್ನ ಏನ್ ಮಾಡಿ ಫೈಂಡ್ ಔಟ್ ಮಾಡ್ಬೇಕು. ಇದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ನಾ ಏನ್ ಮಾಡ್ಬೇಕು, ರೇಂಜಿಗೆ ಇಕ್ವೇಶನ್ ಬರ್ಕೋಬೇಕು ಫಸ್ಟ್. ಓಕೆ, ರೇಂಜ್ ಆರ್ ಇಸ್ ಈಕ್ವಲ್ ಟು ಇಟ್ ಇಸ್ ಯು ಸ್ಕ್ವೇರ್ ಸೈನ್
2 theta divided by g ಅಂತ ಇದೆ. r max ಆಗಬೇಕು ಅಂತ ಹೇಳಿದ್ರೆ ಏನು, ಫಾರ್ r max. ಓಕೆ, r max ಗೆ ಏನಾಗಬೇಕು ಅಂದ್ರೆ theta is equal to 45 ಡಿಗ್ರಿ ನನಗೆ ಆಗ್ಬೇಕು. theta is equal to 45 ಡಿಗ್ರಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, r max. ಓಕೆ, r max is equal to it will be u square divided by g ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ sin 2 into 45 degree is equal to sin 90 degree. What is the sin 90 degree value is 1. Therefore you get r max is u square by g ಅಂತ. r max value ಕೊಟ್ಟಿದ್ದಾರೆ, that is nothing but 100 ಅಂತ ಕೊಟ್ಟಿದ್ದಾರೆ. is equal to u square value ನನಗೆ ಗೊತ್ತಿಲ್ಲ, g ಏನಾಗುತ್ತೆ, it will be 9.8 ಆಗಿರುತ್ತೆ. ಅಂದ್ರೆ u square value find out ಮಾಡಬೇಕು. u square is equal to 100 into it will be 9.8 ಆಗಿರುತ್ತೆ. Okay, u square is equal to it will be now 980 ಆಗುತ್ತಾ. ನನಗೇನು ಬೇಕು, u ಬೇಕು. u is equal to root of 980. ಓಕೆ, u square 980 ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ. ಸೊ ಇಟ್ ಇಸ್ ನಥಿಂಗ್ ಬಟ್ 980 ರೂಟ್ ಅಂತ ಕೊಟ್ರೆ ಇಟ್ ವಿಲ್ ಬಿ ನಥಿಂಗ್ ಬಟ್ 31.30 ಮೀಟರ್ ಪರ್ ಸೆಕೆಂಡ್ ಅಂತ ಬರುತ್ತೆ. ದಟ್ ವಿಲ್ ಬಿ 30, it will be u ನನಗೆ ಸಿಗುತ್ತೆ. Okay, when the ball is thrown vertically up, okay, ಮೇಲೆ ಎಸ್ದಾಗ ಏನಾಗುತ್ತೆ, vertically up, ಅವಾಗ ಏನಾಗುತ್ತೆ, u is equal to it will be 31.30 meter per second and final velocity ಏನಾಗುತ್ತೆ, it will be question mark and exertion ಏನಾಗುತ್ತೆ, it will be minus g. ಅದನ್ನ ನಾನು ಇಲ್ಲೇ ನಿಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೇಗೆ ಅಂತ. ಅವಾಗ ನಾ ಏನ್ ಮಾಡ್ಬೇಕು, ಎಲ್ಲೊಂದು ರಿಲೇಷನ್ ಇದ್ದಾಗ ವಿ ನೋ ದಟ್ v is equal to, ಓಕೆ, ಇದೇನ ನಮ್ಗೆ v ಸ್ಕ್ವೇರ್ is equal to u ಸ್ಕ್ವೇರ್ ಪ್ಲಸ್ 2ax ಅಂತ ಒಂದು ಫಾರ್ಮುಲಾ ಇದೆನಾ, ಇದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೇನಾಗುತ್ತೆ, ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0. u ಸ್ಕ್ವೇರ್ ವ್ಯಾಲ್ಯೂ ಎಷ್ಟಿದೆ, ಇಟ್ ವಿಲ್ ಬಿ 31.30 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು ಈ a ಏನೋದೇನು, ಇಟ್ ವಿಲ್ ಬಿ ಮೈನಸ್ g. ಓಕೆ, ಇಟ್ ವಿಲ್ ಬಿ ಮೈನಸ್ 9.8 ಆಗುತ್ತೆ. ಎಕ್ಸ್ ಅನ್ನೋದು ಏನಾಗುತ್ತೆ, ಇಟ್ ವಿಲ್ ಬಿ ಹೈಟ್ ಆಗುತ್ತೆ. ಸೊ ಇಟ್ ವಿಲ್ ಬಿ ಎಚ್ ಅಂತ ಆಯ್ತು. ಈಗ ಇದನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ ನೋಡಿ, ಈ ಮೈನಸ್ 9.8 into 2 is ಅದೇನಾಗುತ್ತೆ ನನಗೆ ಮೈನಸ್ 19.6 ಎಚ್ ಆಗುತ್ತೆ. ಸೊ ಪ್ಲಸ್ ಈ ಕಡೆ ಪ್ಲಸ್ ಇಟ್ ವಿಲ್ ಬಿ 31.30 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಈ ಮೈನಸ್ ಟರ್ಮ್ ಅನ್ನ ಈ ಕಡೆ ಕಳಿಸಿದ್ರೆ ನನಗೆ ಇಟ್ ವಿಲ್ ಬಿ 19.6 h is equal to 31.30 whole square. 31.30 whole square ಎಷ್ಟಾಗುತ್ತೆ ನೋಡಿ, 31.30 into 31.30 equal to ಮಾಡಿದ್ರೆ 979. that will be 979.69 ಆಗುತ್ತೆ. ನನಗೇನು ಬೇಕು, h ಬೇಕಲ್ಲ, h is equal to 979.69 divided by 19.6. ಓಕೆ, ಬಂದಿರೋ ಆನ್ಸರ್ಗೆ ಡಿವೈಡ್ ಬೈ 19.6 ಮಾಡಿ, ಯು ವಿಲ್ ಗೆಟ್ ದಿ ಆನ್ಸರ್ 49 ಪಾಯಿಂಟ್. ದಟ್ ಇಸ್ h is equal to 49.98. that is nearly equal to 50 meter. that is the maximum vertical height. Thank you. Please subscribe Southern Pathshala for more such videos.